ನಮ್ಮ ಈ ಡೆಮಾಕ್ರಸಿಯಲ್ಲಿ 4 ಪಿಲ್ಲರು, ಒಂದು ಲೆಜಿಸ್ಲೇಟಿವ್, ಒಂದು ಎಕ್ಸಿಕ್ಯೂಟಿವ್, ಒಂದು ಜುಡಿಷರಿ, ಒಂದು ಪ್ರೆಸ್. ಯಾವಾಗ ಶಾಸಕಾಂಗ ಮತ್ತು ಎಕ್ಸಿಕ್ಯೂಟಿವ್ ಕೆಲಸ ಮಾಡಲ್ಲ ಆವಾಗ ನಾವು ಮೀಡಿಯಾದು ಸಪೋರ್ಟ್ ತಗೊಳ್ಳೋದು ಭಾಳ ಸೂಕ್ಷ್ಮತೆ ಇರ್ತದೆ. ಕಾರಣ ಯಾವಾಗ ಈ ಎಕ್ಸಿಕ್ಯೂಟಿವ್ ಯಾರು ಆಫೀಸರ್ಸ್ ಇದ್ದಾರಲ್ಲ, ಅವ್ರು ಮಾಡಬೇಕಿರೋ ಕೆಲಸ ಅವರು ಮಾಡೋಕ್ಕೆ ಅವರು ಹಿಂದೆ ಸರಿತಾರೋ ಆವಾಗ ಈ ಮೀಡಿಯಾ ಅವರು ಸಹಾಯದಿಂದ ನಾವು ಅವ್ರ ಕೈಲಿ ಕೆಲಸ ಮಾಡಿಸೋವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ಅದಕ್ಕೆ ಮೀಡಿಯಾಗೆ 4ನೇ ಸ್ತಂಭ ಅಂತ ಹೇಳಿದ್ದಾರೆ. 4ನೇ ಸ್ತಂಭದ ಮುಂದೆ ನಾನು ಕೆಲವೊಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕಂತಿದ್ದೀನಿ. ಮೊದಲನೇದಾಗಿ ಈ ಇಲ್ಲಿಗಲ್ ಫೈನಾನ್ಸ್, ವೆಹಿಕಲ್ ಫೈನಾನ್ಸ್ ಸ್ಪೆಷಲಿ ನಡೆಸ್ತಿದ್ದಾರಲ್ಲ, ಇದ್ರ ಬಗ್ಗೆ ಮೊನ್ನೆ ಮೈಕ್ರೋ ಫೈನಾನ್ಸ್ ಆರ್ಡಿನೆನ್ಸು ಸಿದ್ದರಾಮಯ್ಯ ಅವರು ತಂದಾಗ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡುವಾಗ ಡಿಬೇಟಲ್ಲಿ ನಮ್ಮ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಅವರು ಹೇಳ್ತಾರೆ 40,000 ಕೋಟಿ ಈ ಇಲ್ಲಿಗಲ್ ಫೈನಾನ್ಸ್ ಅವರು ಬ್ಲ್ಯಾಕ್ ಮನಿ ತೊಗೊಂಬಂದು ಫೈನಾನ್ಸ್ ಮಾಡ್ತಿದ್ದಾರೆ ಅಂತ. ಸೊ ಮಿನಿಸ್ಟರ್ ಸ್ಟೇಟ್ಮೆಂಟ್ ಅಂದರೆ ನಾವು ಬೆಲೆ ಕೊಡಬೇಕಾ? ಅಸೆಂಬ್ಲಿಯಲ್ಲಿ ಹೇಳಿರೋ ಸ್ಟೇಟ್ಮೆಂಟ್ ಅಂದರೆ ರೆಕಾರ್ಡೆಡ್ ಸ್ಟೇಟ್ಮೆಂಟ್ ಅಲ್ವಾ ಅದು? ಸೊ ಇದಾದಮೇಲೆ ಮೈಕ್ರೋ ಫೈನಾನ್ಸ್ದು ಒಂದು ಆರ್ಡಿನೆನ್ಸ್ ತರ್ತಾರೆ. ಅದೇ ನಿಮಗೆಲ್ಲ ಗೊತ್ತಿರ್ತದೆ, ಜನರಿಗೆ, ಜನಸಾಮಾನ್ಯರಿಗೆ ಇದು ಕಿರುಕುಳ ಕೊಡಬಾರ್ದು ಮೈಕ್ರೋ ಫೈನಾನ್ಸ್ ಅವ್ರಿಗೆ, ಅದು ಬಡವರಿಗೆ, ಅದು ಇದು. ಅದರಲ್ಲಿ ಆರ್ಡಿನೆನ್ಸ್ ಪೂರ್ತಿ ಓದಿದಾಗ ಮೈಕ್ರೋ ಫೈನಾನ್ಸ್ ಆ್ಯಂಡ್ ಮನಿ ಲೆಂಡರ್ಸ್ ಅಂತಿದೆ ಆರ್ಡಿನೆನ್ಸಲ್ಲಿ. ಡೆಫಿನಿಷನ್ ಸಮೇತ ಪ್ರತಿಯೊಂದು ಪ್ಯಾರಲ್ಲೂ ಮನಿ ಲೆಂಡರ್ಸ್ ಅಂತಿದೆ. ಈ ಮನಿ ಲೆಂಡರ್ಸ್ ಅಂದರೆ ಯಾರು? ಈ ನಮ್ಮ 2 ಜಿಲ್ಲೆಯಲ್ಲಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರಲ್ಲಿ ಸುಮಾರು 1 ವರ್ಷ 2 ವರ್ಷದಿಂದ ಈ DR ಕೋಆಪರೇಟಿವ್ ಸೊಸೈಟೀಸು, AR ಕೋಆಪರೇಟಿವ್ ಸೊಸೈಟಿ ಸಂಬಳ ತೊಗೊತಾರಲ್ಲ, ಕರ್ನಾಟಕ ಮನಿ ಲೆಂಡರ್ಸ್ ಆ್ಯಕ್ಟ್ 1961 ಕಾಯ್ದೆ 1961ರಲ್ಲಿ ಬಂದಿದ್ದು, ಎಕ್ಸಾಬಿರೆಂಟ್ ಇಂಟ್ರೆಸ್ಟ್ ಆ್ಯಕ್ಟು 2004ರಲ್ಲಿ ಬಂದಿದ್ದು. ಏನು ಸರ್ ಇಷ್ಟೆಲ್ಲ ಕಾಯ್ದೆ ಇದ್ದು ಈಗ ಮೊನ್ನೆ ಮೈಕ್ರೋ ಫೈನಾನ್ಸ್ ಕಾಯ್ದೆ ತೆಗೆದಿದ್ದಾರೆ, ತೊಗೊಂಬಂದಿದೆ ಸರ್ಕಾರ. ಇಷ್ಟೆಲ್ಲ ಇದ್ದು ನೀವು ಎಷ್ಟು ಕಂಪ್ಲೇಂಟ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ? ನೀವು ಎಷ್ಟು ಜನದ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀರಾ? ಇಲ್ಲ ನೀವು ಯಾರೂ ಇಲ್ಲ ಅಂದಾಗ 40,000 ಕೋಟಿ ಬ್ಲ್ಯಾಕ್ ಮನಿ ಓಡ್ತಾ ಇದೆ ಅಂತ ಮಿನಿಸ್ಟರ್ ಹೇಳಿದ್ರು. ಆ ಸುಳ್ಳ? ಇಲ್ಲ, ಇದು ನಿಜ. ಮೈಕ್ರೋ ಫೈನಾನ್ಸ್ ಆರ್ಡಿನೆನ್ಸ್ ಆದಮೇಲೆ ಅದರಲ್ಲಿ ಮನಿ ಲೆಂಡರ್ಸ್, ಇಲ್ಲಿಗಲ್ ಮನಿ ಲೆಂಡರ್ಸ್, ರಿಜಿಸ್ಟರ್ ಮನಿ ಲೆಂಡರ್ಸು ಬರ್ತಾರೆ ಅಂತ ಹೇಳಿದ್ಮೇಲೆ ಆರ್ಡಿನೆನ್ಸಲ್ಲಿ ನಮ್ಮ 2 ಜಿಲ್ಲೆಯಲ್ಲಿ ಅದರಲ್ಲಿ DSPಗೆ ಸೋಮೋಟೋ ಪವರ್ ಇದೆ FIR ಮಾಡೋಕ್ಕೆ. ಯಾರು ದೂರಿಲ್ಲ ಅಂದ್ರೂ ಅವ್ರಿಗೆ ಗೊತ್ತಾದ್ರೇ ಸೋಮೋಟೋ FIR ಮಾಡಬೇಕು. ಎಷ್ಟು ಮಾಡಿದ್ದಾರೆ ಅಂದರೆ ಕಾಯ್ದೆ ಬಂದಿದ ತಕ್ಷಣ ಎಲ್ಲ ಬಂದಾಗೋಯ್ತಾ? ಪೋಸ್ಕೋ ಕಾಯ್ದೆ ಬಂತು, ಮೊದಲು ರೇಪ್ಗಳು ನಡೀತಾ ಇತ್ತು. ಪೋಸ್ಕೋ ಕಾಯ್ದೆ ಬಂದಮೇಲೆ ಪೋಸ್ಕೋ ಎಲ್ಲ ಬಂದಾಗೋಯ್ತಾ? ನಡೀತಾ ಇದೆಯಲ್ಲ, ಕೇಸ್ಗಳು ಫೈಲ್ ಆಗ್ತಾ ಇದೆಯಲ್ಲ, ಇದೆ. ಬಟ್ಟು ಪೊಲೀಸವ್ರು ಏನು ಮಾಡ್ತಾರೆ, ಈ ಕಂಪ್ಲೇಂಟ್ ಕೊಡೋನು, ಗಾಡಿಗೆ ಫೈನಾನ್ಸ್ ತೊಗೊಳೋನು ತೀರಾ ಬಡವಾನೇ ಇರ್ತಾನೆ. ಸೆಕೆಂಡ್ ಹ್ಯಾಂಡ್ ಗಾಡಿಗೆ ಫೈನಾನ್ಸ್ ತೊಗೊಳೋನು ಅವನು ಹೋಗ್ತಾನೆ, ಇದು ನಮಗೆ ಬರೋಲ್ಲ, ಹೋಗಯ್ಯ, ಅಲ್ಲಿಗೆ ಹೋಗಯ್ಯ, ಇಲ್ಲಿ ಹೋಗಯ್ಯ ಅಂತಾನೆ. ಅವನು ಏನು ಮಾಡ್ತಾನೆ? ಕಾನೂನು ಗೊತ್ತಿಲ್ಲ, ದುಡ್ಡು ಇಲ್ಲ. ಇಲ್ಲ ಅಂದರೆ ಅವೆಲ್ಲೇ ಪೊಲೀಸ್ ಸ್ಟೇಷನಲ್ಲೇ ಕರೆದು ಸೆಟಲ್ಮೆಂಟ್, ಇಷ್ಟು ಕೊಡಬೇಕು, ಇನ್ನು ಬಡ್ಡಿ ಸಮೇತ ಎಷ್ಟು ಕೊಡಬೇಕು. ಇದು ನಡೆದಿದೆ ರೀ. ನಾನು ಕಂಪ್ಲೇಂಟ್ ಕೊಟ್ಟಿದ್ರೆ ನನಗೆ ಇದೇ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಸೆಟಲ್ಮೆಂಟ್ ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ. 8 ತಿಂಗಳಾಯಿತು. ನಾನೇ ವಿಕ್ಟಿಮ್ ಆಫ್ ದಿಸ್ ಇಲ್ಲಿಗಲ್ ಫೈನಾನ್ಸ್. ತಗೊಳ್ಳಲ್ಲ, ಮಾಡಲ್ಲ. ಇದೆಲ್ಲ ಯಾಕಂದರೆ ಇಟ್ಸ್ ಎ ನಿಕ್ಸಸ್. ಈಗ ನೋಡಿ, ಈ ವೆಹಿಕಲ್ ಫೈನಾನ್ಸ್ ಕೊಡ್ತಾರೆ. ವೆಹಿಕಲ್ ಫೈನಾನ್ಸ್ ಕೊಟ್ಟಾಗ ನಾನು ಚಿಕ್ಕಬಳ್ಳಾಪುರ DRಗೆ ಒಂದು ಕಂಪ್ಲೇಂಟ್ ಬರೆದಿದ್ದೀನಿ. ಕೇಸ್ ರಿಜಿಸ್ಟರ್ ಆಗಿದೆ, ನಡೀತಾ ಇದೆ, ಈಗ ಆರ್ಡರ್ಸ್ಗಿದೆ. ಕೋಲಾರ DRಗೆ ನಾನು ಇದು ಕೊಟ್ಟಿದ್ದೀನಿ ಮೊನ್ನೆ ಕಂಪ್ಲೇಂಟ್. ಅವರು ಏನು ಹೇಳ್ತಾರೆ ಗೊತ್ತಾ? DRಸು ARಸು ಇದು ನಾವು ಮಾಡೋಕ್ಕೆ ಪವರ್ ಇದೆಯಾ, ನಮಗೆ ಬರುತ್ತಾ ಇಂಥ ನೀವು ಅಂತ ಕ್ಲಾಸ್ 1 ಕ್ಲಾಸ್ 2 ಅಧಿಕಾರಿಗಳು ಈ ರೀತಿ ಮಾತಾಡ್ತೀರಂದರೆ ನಾಚಿಕೆ ಆಗಬೇಕು. ನೀವು ಕಾನೂನು ಗೊತ್ತಿಲ್ಲ, ನೀವು ಇಂಪ್ಲಿಮೆಂಟ್ ಮಾಡಬೇಕು ಆ್ಯಕ್ಟ್, ಅದು ಮನಿ ಲೆಂಡರ್ಸ್ ಆ್ಯಕ್ಟುಗೆ ಸ್ಟ್ಯಾಚ್ಯುಟರಿ ಬಾಡಿ. ನೀವು ಅದ್ರ ಬಗ್ಗೆ ನೋಡ್ಕೋಬೇಕು. ನಿಮ್ಗೆ ಕಾನೂನು ಗೊತ್ತಿಲ್ಲ ಅಂದರೆ ಯಾವ ಸೆಕ್ಷನಲ್ಲಿ ನಮ್ಮ ಪವರ್ ಇದೆ ಅಂತ ಕೇಳ್ತಾರೆ. ನಾಚಿಕೆ ಆಗಲ್ವಾ? ಸೆಕ್ಷನ್ 39 ಮನಿ ಲೆಂಡರ್ಸ್ ಆ್ಯಕ್ಟ್ ಏನು ಹೇಳ್ತದೆ? ಎನಿ ಇಲ್ಲಿಗಲ್ ಫೈನಾನ್ಸರ್ಸ್ ಬಗ್ಗೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೀನಲ್ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಲ್ವಾ? 39ನ ಎನ್ಹ್ಯಾನ್ಸ್ ಮಾಡಿದ್ದಾರೆ, ಪನಿಷ್ಮೆಂಟ್ ಎನ್ಹ್ಯಾನ್ಸ್ ಮಾಡಿದ್ದಾರೆ.
ಇದು ನಿಮ್ಗೆ ಗೊತ್ತಿಲ್ವಾ? ಸೆಕ್ಷನ್ 3 ಏನು ಹೇಳ್ತದೆ? ಸೆಕ್ಷನ್ 3 ವಿತೌಟ್ ಆಪ್ರೇಟಿಂಗ್ ಲೈಸೆನ್ಸ್, ಯಾರು ಲೈಸೆನ್ಸ್ ಇಲ್ಲದೆ ಆಪ್ರೇಟ್ ಮಾಡಬಾರ್ದು ಅಂತ ಹೇಳ್ತದೆ ಮನಿ ಲೆಂಡರ್ಸ್. ಈ ರೀತಿ ಇದ್ದಾಗ ಈಗ ಈ ವೆಹಿಕಲ್ ಫೈನಾನ್ಸ್ ಅವ್ರು ಇದ್ದಾರೆ ನೋಡಿ, ಗಾಡಿಗಳಿಗೆ, ಸೆಕೆಂಡ್ ಹ್ಯಾಂಡ್ ಗಾಡಿಗಳಿಗೆ ಪಾಪ ಟಾಟಾ ಏಸು, ಆಟೋ ಅವ್ರಿಗೆ ಫೈನಾನ್ಸ್ ಕೊಡ್ತಾರೆ. ಇವರು ಈ ಅಧಿಕಾರಿಗಳಿಗೆ ಯಾಮಾರಿಸಿದ್ದಾರೆ, ನಾವು ಹೈರ್ ಪರ್ಚೇಸ್ ಆ್ಯಕ್ಟಲ್ಲಿ ಬರ್ತೀವಿ ಅಂತ. ತೀರಾ ಸುಳ್ಳದು. ಇವ್ರು ಯಾಕೆ ಹೈರ್ ಪರ್ಚೇಸ್ ಆ್ಯಕ್ಟಲ್ಲಿ ಬರೋಲ್ಲ ಅಂದಾಗ, ನೋಡಿ ನಮಗೆ ನ್ಯಾಯಾಲಯದಕ್ಕಿಂತ ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ಗಿಂತ ದೊಡ್ಡದು, ಹೈಕೋರ್ಟ್ಗಿಂತ ದೊಡ್ಡದು ಯಾರಿಲ್ಲ. ಕರೆಕ್ಟ್ ಏನ್ರಿ? ಯಾರೋ ಒಂದು ಆಫೀಸರ್ ಏನೋ ಹೇಳ್ದ, ಅದು ಕಾನೂನು ಆಗಲ್ಲ. ಕರೆಕ್ಟಾ? ಸುಪ್ರೀಂ ಕೋರ್ಟ್ ಏನು ಹೇಳಿದೆ ನೋಡಿ, ನಾನು ವಿವರವಾಗಿ ಹೇಳ್ತೀನಿ ಒಂದೊಂದು ಲೈನ್. ಸುಂದರಂ ಫೈನಾನ್ಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಏನು ಹೇಳ್ತದೆ ಸುಪ್ರೀಂ ಕೋರ್ಟ್? ದ ಇಂಟೆನ್ಸ್ ಇಲ್ಲಿ ನೋಡಿ, ದ ಟ್ರೂ ನೇಚರ್ ಆಫ್ ದ ಟ್ರಾನ್ಸಾಕ್ಷನ್ ಮಸ್ಟ್ ಬಿ ಡಿಟರ್ಮೈನ್ಡ್ ಫ್ರಮ್ ದ ಟರ್ಮ್ಸ್ ಆಫ್ ದ ಅಗ್ರಿಮೆಂಟ್ ಆ್ಯಂಡ್ ದ ಸರೌಂಡಿಂಗ್ ಸರ್ಕಮ್ಸ್ಟೆನ್ಸ್, ನಾಟ್ ಫ್ರಮ್ ದ ನಾಮನ್ಕ್ಲೇಚರ್ ಯೂಸ್ಡ್ ಇನ್ ದಿ ಕೇಸ್. ಏನು ಇದರ ಅರ್ಥ ಅಂದರೆ, ನೀವು ಹೈರ್ ಪರ್ಚೇಸಲ್ಲಿ ಕೊಡಬೇಕಾದ್ರೆ ನೀವು ಓನರ್ ಇರಬೇಕು, ನೀವು ನನಗೆ ಗಾಡಿ ಲಾಸ್ಟಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಅಗ್ರಿಮೆಂಟಲ್ಲಿ ಇರಬೇಕು. ಹೈರ್ ಆ್ಯಂಡ್ ಪರ್ಚೇಸ್, ಲಾಸ್ಟಲ್ಲಿ ಪರ್ಚೇಸ್ ಆಪ್ಷನ್ ಬರಲೇಬೇಕು. ಬೇಲ್ಮೆಂಟ್ ಆ್ಯಂಡ್ ಪರ್ಚೇಸು ಆ ಕಾನ್ಸೆಪ್ಟ್ ಇದ್ರೆ ಮಾತ್ರ ಹೈರ್ ಪರ್ಚೇಸ್ ವರ್ಕೌಟ್ ಆಗೋದು. ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ, ವೇರಿಯಸ್ ಕೋರ್ಟ್ಸ್ ಏನು ಹೇಳ್ತದೆ ಗೊತ್ತಾ? ಹೈರ್ ಪರ್ಚೇಸ್ ಮುಖವಾಡ ಹಾಕ್ಕೊಂಡು ಮನಿ ಲೆಂಡಿಂಗ್ ದಂಧೆ ಮಾಡಂಗಿಲ್ಲ. ಅರ್ಥ ಆಗ್ತದೆಯಾ? ಹೈರ್ ಪರ್ಚೇಸ್ ಮುಖವಾಡ ಹಾಕ್ಕೊಂಡು ನೀವು ಮನಿ ಲೆಂಡಿಂಗ್ ದಂಧೆ ಮಾಡಂಗಿಲ್ಲ. ಇದು ಸ್ಪಷ್ಟವಾಗಿ ಕರ್ನಾಟಕ ಹೈಕೋರ್ಟು, ಸುಪ್ರೀಂ ಕೋರ್ಟು 3 ಕೇಸಲ್ಲಿ 4 ಕೇಸಲ್ಲಿ ಹೇಳಿದೆ. ಕರ್ನಾಟಕ ಹೈಕೋರ್ಟ್ 4-5 ಕೇಸಲ್ಲಿದೆ, ನನ್ನ ಹತ್ರ ಇದೆ ಎಲ್ಲ ಕೇಸಸ್ಸು. ಬಾಂಬೆ ಹೈಕೋರ್ಟ್ ಹೇಳಿದೆ, ಔರಂಗಾಬಾದ್ ಬೆಂಚು, ಸುಮಾರು ಹೈಕೋರ್ಟ್ಸ್ ಎಲ್ಲ, ಕೇರಳ ಹೈಕೋರ್ಟು, ತಮಿಳ್ನಾಡು ಹೈಕೋರ್ಟು, ತೆಲಂಗಾಣ ಹೈಕೋರ್ಟು ಎಲ್ಲ ಅದೇ ಹೇಳಿದೆ. ಇದನ್ನು ಮೀರಿ ಇವರು ಅಧಿಕಾರಿಗಳಿಗೆ ಯಾಮಾರಿಸಿ, ಯಾರು ಈ ವೆಹಿಕಲ್ ಫೈನಾನ್ಸಿಯರ್ಸು ಫೈನಾನ್ಸ್ ಕೊಡ್ತಿದ್ದಾರೆ. ನಾವು ದೂರು ಕೊಟ್ಟಾಗ ನಮ್ಗೆ ಪವರ್ ಇದೆಯಾ, ನಮ್ಗೆ ಮಾಡ್ಬೋದಾ, ನಾವು ಹಿಂಗ ಆಯಿತು. ಸರ್ಕಾರಕ್ಕೆ ಕಾಳಜಿ ಇದೆ, ಸರ್ಕಾರ ಇಂಥ ಇಲ್ಲಿಗಲ್ ಫೈನಾನ್ಸಿಯರ್ಸ್ ವಿರುದ್ಧ ಕ್ರಮ ತಗೋಬೇಕಂತ ಕಾನೂನುಗಳು ತಂದಿದೆ. ಮೊನ್ನೆ ಕೂಡ ಸಿದ್ದರಾಮಯ್ಯ ಅವರು ಮೈಕ್ರೋ ಆರ್ಡಿನೆನ್ಸ್ ತಂದರು, ಮೆಚ್ಕೊಳ್ಳೋಂಥ ಕಾನೂನು. ಬಟ್ ಇಂಪ್ಲಿಮೆಂಟ್ ಯಾರು ಮಾಡ್ತಾರೆ? ಗ್ರೌಂಡಲ್ಲಿ ಅಧಿಕಾರಿ ತಾನೇ ಇಂಪ್ಲಿಮೆಂಟ್ ಮಾಡಬೇಕು. DC-ಗೆ ಫುಲ್ ಪವರ್ ಮೈಕ್ರೋ ಫೈನಾನ್ಸ್ ಆರ್ಡಿನೆನ್ಸಲ್ಲಿ. DC ಸಾಹೇಬೇ ಎಷ್ಟು ಕೇಸ್ ಹಾಕಿದ್ದೀರಿ ನೀವು ಈ ಜಿಲ್ಲೆಯಲ್ಲಿ, ಆ ಜಿಲ್ಲೆಯಲ್ಲಿ? ಆರ್ಡಿನೆನ್ಸ್ ಮಾಡಿ ಸರ್ಕಾರದ ಉದ್ದೇಶ ಏನೋ ಕರೆಕ್ಟ್ ಆಗಿದೆ, ಬಟ್ ಪೇಪರ್ಗೆ ಆಗ್ಬೇಕು. ಪೇಪರ್ ಅದೊಂದು ಪೇಪರ್, ಜಸ್ಟ್ ಪೀಸ್ ಆಫ್ ಪೇಪರಾ? ಇಟ್ ಡಸಂಟ್ ಸೊ. ನೀವು ಅಧಿಕಾರಿಗಳ ಕೆಲಸ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇವ್ರೇನು ಮಾಡ್ತಾರೆ? ಗಾಡಿಗೆ ಫೈನಾನ್ಸ್ ಕೊಡೋದು, ಎಕ್ಸಸ್ ಇಂಟ್ರೆಸ್ಟ್ ಹಾಕೋದು. ಯಾರಿಗೂ ನೋಡ್ರಿ ಈ ಸೊಸೈಟಿಯಲ್ಲಿ ಒಂದು ದಂಧೆ ನಡೆಸಬೇಕಾದ್ರೆ ಯಾರಿಗೂ ಇಂಪ್ಯೂನಿಟಿ ಇಲ್ಲ. ಎವ್ರಿ1 ಶುಡ್ ಕಮ್ ಅಂಡರ್ ಸಮ್ ಆಫ್ ದಿ ಅದರ್ ಲಾ ಆರ್ ಸ್ಟ್ಯಾಚ್ಯುಟರಿ. ಬರಲೇಬೇಕು. RBI ಇಂದ ಲೈಸೆನ್ಸ್ ಇಲ್ಲ, ನಮ್ಮ DR ಕಡೆಯಿಂದ ಮನಿ ಲೆಂಡರ್ ಲೈಸೆನ್ಸ್ ತಗೊಳ್ಳಲ್ಲ, ದಂಧೆ ಮಾಡ್ತಿದ್ದಾರೆ. ಅವ್ರು ಸಮಜಾಯಿಸ್ಕೊಡ್ತಾರಲ್ಲ, ಬಂದು DR ಆಫೀಸ್ಗಳಿಗೆ, ಪೊಲೀಸ್ ಸ್ಟೇಷನ್ಗಳಿಗೆ ಈ ವೆಹಿಕಲ್ ಫೈನಾನ್ಸರ್ಸ್ ಬಂದು, ಸ್ವಾಮಿ ನಾವು ಲೀಗಲ್ಲು, ನಾವು ಹಿಂಗೆ ಯಾರೂ ಕೇಳಂಗಿಲ್ಲ, RBIನೂ ಕೇಳಂಗಿಲ್ಲ, ನಮಗೆ DR ಮನಿ ಲೆಂಡರ್ಸಲ್ಲೂ ನಾವು ಬರಲ್ಲ, ನಾವು ಹೆಂಗೆ ಬೇಕಾದರೂ ದಂಧೆ ಮಾಡ್ಕೋಬೋದು, ಏನು ಬೇಕಾದರೂ ಬಡ್ಡಿ ಹಾಕ್ಕೋಬೋದು. ಮೊನ್ನೆ KGF ಅಲ್ಲಿ ಒಂದು ಇನ್ಸಿಡೆಂಟ್ ಕೇಳಿ ಬಂತು. ಚಾಕುಗಳಿಟ್ಟು ಗಾಡಿ ಸೀಸ್ ಮಾಡ್ಕೊಂಡು ಹೋಗಿದ್ದಾರಂತೆ, ಕಾರ್ ಹೆಂಗಸರಿದ್ರೆ. ಚಾಕು ಕತ್ತಿಗೆ ಈ ಸೀಸಿಂಗ್ ಅವ್ರು ಇರ್ತಾರೆ ನೋಡಿ. ಪೊಲೀಸರು ಏನು ಮಾಡ್ತಿದ್ದಾರೆ? ಪೊಲೀಸವರು ಇವ್ರ ಜೊತೆ ಈಗ ಬಡವರು ಆದರೆ, ಈಗ ನೋಡಿ ಅವ್ರ ಹತ್ರ ಫೈನಾನ್ಸ್ ಮನಿ ಪವರ್ ಇದೆ, ರೋಡಿಸಮ್ಗೆ ಸೀಸರ್ಗಳಿಗೆ ಬಿಡ್ತಾರೆ. ಈ ಸೀಸರ್ದು ಡೇಟಾ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಪ್ರತಿ ಪೊಲೀಸ್ ಸ್ಟೇಷನವರು. ಯಾರಪ್ಪ ನಮ್ಮ ಚಿಂತಾಮಣಿಲಿ ಈ ರಿಕವರಿ ಮಾಡೋ ಏಜೆಂಟ್ಸು, ಯಾವ ಬ್ಯಾಂಕಿಗೆ ನೀನು ರಿಕವರಿ ಮಾಡ್ತಾ ಇದೆಯಾ, ನಿನಗೆ ಅಥರೈಸೇಷನ್ ಇದೆಯಾ, ನೀನು ಅದು ಅಂಥದ್ದನ್ನ ಸೆಪ್ರೇಟ್ ಫೈಲ್ ಮಾಡಬೇಕು. ನಾಳೆ ದಿನ ಯಾರು ಹೋಗಿದ್ದೆ ಚಾಕುದೇ ಕೊಡೋ, ನಾನು ರಿಕವರಿ ಮಾಡೋಕ್ಕೆ ಬಂದಿದ್ದೀನಿ ಅಂತ ಕಾರ್ ಕಿತ್ಕೊಂಡು ಹೋಗ್ಬಿಟ್ರೆ ನೋಡ್ರಿ. ಒಂದು SBI ಅಂತ ಬ್ಯಾಂಕು ರಿಕವರಿ ಮಾಡಬೇಕಾದ್ರೆ ಅದಕ್ಕೆ RBI ಇಂದ ಪ್ರೊಸೀಜರ್ ಇದೆ, ರೂಲ್ಸ್ ಇದೆ. ಇವ್ರದ್ದು ದಬ್ಬಾಳಿಕೆ ಬಿಟ್ಟರೆ ಏನಿಲ್ಲ ಯಾರ್ದು. ಬಟ್ ಮತ್ತೆ ಇವ್ರು ಯಾರಿಗೂ ಕೇಳಬಾರ್ದಂತೆ. ಪೊಲೀಸವರು ಅಯ್ಯೋ ನಮಗೆ ಬರುತ್ತಾ, ನಮಗೆ ಬರಲ್ಲ, ಅಸಹಾಯಕತೆ ತೋರಿಸೋದು. ಅಸಹಾಯಕತೆ ಅಲ್ಲ ಅದು ಇನ್ನೇ ಬೇರೆ ಥರ ಇರ್ತದೆ. ನಮಗೆ ಬರಲ್ವೇ, DR ಹೋದರೆ ನಮಗೆ ಬರ್ತದ ಕಾನೂನು, ನಾವು ಆ್ಯಕ್ಷನ್ ತೊಗೊಳಕ್ಕಿದೆಯಾ ಅಂತ ನಾಚಿಕೆ ಆಗ್ಬೇಕು. ನೀವು ನೋಡ್ಕೋಬೇಕಿರೋ ಕಾನೂನು ಬಗ್ಗೆನೇ ನಿಮಗೆ ಗೊತ್ತಿಲ್ಲ ಅಂದರೆ, ಓದಿಲ್ಲ ಅಂದರೆ ಏನಕ್ಕೆ ಡ್ಯೂಟಿ ಮಾಡ್ತೀರಾ?
ಈಗ ನನಗಿಷ್ಟು ಹೇಳಿ, ನಾನು ಅವ್ರ ಮೇಲೆ ನೇರ ಆರೋಪ ಮಾಡಿದ್ದೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ DR ಎಷ್ಟು ನೀವು ಮನಿ ಲೆಂಡಿಂಗಲ್ಲಿ ಕೇಸಸ್ ರಿಜಿಸ್ಟರ್ ಮಾಡಿದ್ದೀರಿ? ಹಾಂ, ಮಾಡಬೇಕಲ್ಲ, ಕಾನೂನು ಇದೆ ಅಲ್ಲ. ಯಾಕೆ ಯಾರು ಮಾಡ್ತಾ ಇಲ್ವಾ? ನಿಮ್ಮ ಪತ್ರಕರ್ತರು ಕೇಳಿದ್ದೀನಿ, ಇಲ್ಲಿಗಲ್ ಫೈನಾನ್ಸ್ ನಡೀತಾ ಇಲ್ವಾ ಜಿಲ್ಲೆಯಲ್ಲಿ? ಎಷ್ಟು ನೀವು ದೂರು ದಾಖಲಿಸ್ಕೊಂಡಿದ್ದೀರಾ? ಎಷ್ಟು ಜನದ ಮೇಲೆ ಸುಮೋಟೋ ನೀವು ಆ್ಯಕ್ಷನ್ ತೊಗೊಂಡಿದ್ದೀರಾ? ಯಾರ ಮೇಲೂ ನೀವು ಆ್ಯಕ್ಷನ್ ತೊಗೊಳ್ಳಲ್ಲ. ಯಾಕೆ ಹೇಳಿ? ಏನೋ ಅವ್ರು ಗೊತ್ತಿರ್ತದೆ ರೀ, ಎಲ್ಲ ಯಾರು ದಂಧೆ ಮಾಡ್ತವ್ರು ಯಾರು ಎಲ್ಲ ಗೊತ್ತಿರ್ತದೆ, ಬಟ್ ಅವ್ರು ತೊಗೊಳಕ್ಕೆ ಹೋಗಲ್ಲ. ಇದನ್ನು ಮೀರಿ ಈ ಸಬ್ ಫೈನಾನ್ಸಿಯರ್ಸ್ ಅಂತ ಬಂದಿದ್ದಾರೆ. ಅಂದರೆ NBFC ಮುತ್ತೂಟ್ ಫೈನಾನ್ಸ್ ಇದೆಯಲ್ಲ, ಎಕ್ಸಾಂಪಲು ಇಂಡಸ್ ಇಂಡ್ ಫೈನಾನ್ಸು, ಹಿಂದೂಜಾ ಫೈನಾನ್ಸು, ಇವ್ರ ಹತ್ರ ನಾವು ಫಸ್ಟ್ ಸಬ್ ಫೈನಾನ್ಸಿಯರ್ಸ್ ಅಂತ ಹೇಳ್ಬಿಟ್ಟು ಇವ್ರು ಇಲ್ಲಿಗಲ್ ಆಗಿ ಕೆಲವ್ರು ನಡೆಸ್ತವ್ರೆ. ಅವರು ಲೈಸೆನ್ಸ್ ಪಡೆದಿರ್ತಾರೆ NBFCಯಲ್ಲಿ, ಯಾರು RBI ಹತ್ರ NBFC ಲೈಸೆನ್ಸ್. ನಾವು ಇವ್ರು ಸಬ್ ಅಂತ ಹೇಳ್ಬಿಟ್ಟು, ಈಗ ಈ ಹಿಂದೂಜಾ ಫೈನಾನ್ಸ್ ಇದೆ ರಿಜಿಸ್ಟರ್ಡ್ ಫೈನಾನ್ಸ್, ಅದ್ರ ಬಗ್ಗೆ ನಮಗೇನು ಸಂಶಯ ಇಲ್ಲ. ಗುಡ್, RBIಯಲ್ಲಿ ರಿಜಿಸ್ಟರ್ ಆಗಿದೆ. ನಿಮ್ಗೆ ಕೆಳಗಡೆ ಯಾರೋ ಪಾರ್ಟ್ನರ್ಶಿಪ್ ಅಂತ ಹೇಳ್ಬಿಟ್ಟು ಕೆಲವೊಂದು ಫೈನಾನ್ಸ್ಗಳು ಮಾಡ್ತಾ ಇದ್ದಾರಲ್ಲ, ಅವ್ರು ಎಷ್ಟು ಇಲ್ಲಿಗಲ್? ಅವರೇ ಸ್ವಂತ ದುಡ್ಡಲ್ಲಿ ಅವ್ರ ಅಕೌಂಟಿಂದ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಇದು ಲೀಗಲ್ಲ? ಅವರೇ ಬಡ್ಡಿ ಸಮೇತ ಇನ್ಸ್ಟಾಲ್ಮೆಂಟ್ ವಸೂಲಿ ಮಾಡ್ತಾರಲ್ಲ, ಅವ್ರ ಅಕೌಂಟ್ಗೆ ಹಾಕ್ಸ್ಕೊತಾರಲ್ಲ, ಅದು ಲೀಗಲ್ಲ? ಮತ್ತೆ ಅವ್ರದೇ ಸ್ವಂತ ಹೆಸರಲ್ಲೇ ಅವ್ರದೇ ಸ್ವಂತ ಸೀಲ್ ಸೈನ್ ಹಾಕಿ ಫೈನಾನ್ಸ್ ಕೊಡ್ತಾ ಇರಲ್ಲ, RTO ಆಫೀಸಲ್ಲಿ ಎಂಡಾಸ್ ಮಾಡ್ತಾ ಇದ್ದೀರಲ್ಲ, ಇದು ಲೀಗಲ್ಲ? ನಿಮ್ಮ ಸಬ್ ಫೈನಾನ್ಸಿಯರ್ಸ್ಗೆ ಇಷ್ಟೆಲ್ಲ ಲೀಗಲ್ ಪವರ್ ಇದೆಯಾ? ರಿಕವರಿನೂ ಅವರೇ ಮಾಡ್ತವ್ರೆ. ಕಟ್ಟಿಲ್ಲ ಅಂದ ಸಂದರ್ಭದಲ್ಲಿ ಚೆಕ್ ಬೌನ್ಸ್ ಕೇಸುಗಳು ಈತನೇ ಆಗ್ತಿದ್ದಾನೆ, ಸೀಲು ನಿಮ್ಮದು, ವ್ಯವಹಾರ ಮಾಡೋದು ಇವರು. ಇದು ಲೀಗಲ್ಲ? ಇದು RBIಯಲ್ಲಿ ಇದೆಯಾ? RBI ಮಾಸ್ಟರ್ ಸರ್ಕ್ಯುಲರು ಫೇರ್ ಪ್ರಾಕ್ಟೀಸ್ ಕೋಡ್ ಅಂತ ರೂಲ್ಸಲ್ಲಿ ಇವ್ರಿಗೆ ಎಷ್ಟು ಪವರ್ಸ್ ಇದೆ ಏನೋ, ಬರೀ ಒಂದು ಇವರು ಆಪರೇಟಿವ್ ಏಜೆಂಟ್ ಅಷ್ಟೇ. ಇವ್ರಿಗೆ ಕಸ್ಟಮರ್ ಹಿಡ್ಕೊಂಬರೋದು, ಕೊಡೋದು. ಇವರು ಹಿಂದೂಜಾ ಫೈನಾನ್ಸಲ್ಲಿ 10 ರೂಪಾಯಿಗೆ ತಂದು 20 ರೂಪಾಯಿ ಬಡ್ಡಿ ಕೊಡ್ತಾರೆ. ಸೀಲ್ ನೋಡಿದ್ರೆ ಹಿಂದೂಜಾದೆ, ದುಡ್ಡು ಇವ್ರು ಕಲೆಕ್ಟ್ ಮಾಡೋದು, ದುಡ್ಡು ಇವ್ರ ಅಕೌಂಟಿಂದ ಬರೋದು. ಇದು ಇಲ್ಲಿಗಲ್ ಅಲ್ವಾ? ಇವ್ರಿಗೆಲ್ಲ ನಾವು ಒಂದೊಂದಾಗಿ ನಾವು ಲೀಗಲ್ ನೋಟಿಸಸ್ ಆಲ್ರೆಡಿ ಲಾಯರ್ ನೋಟಿಸಸ್ ಇಶ್ಯೂ ಮಾಡ್ತಾ ಇದ್ದೀವಿ 1 by 1. ಯಾಕಂದರೆ ಸುಪ್ರೀಂ ಕೋರ್ಟ್ ಹೇಳಿದೆ, ಪ್ರತಿ ಅಗ್ರಿಮೆಂಟ್, ಹೈರ್ ಪರ್ಚೇಸ್ ಅಗ್ರಿಮೆಂಟ್ನ ಅದನ್ನು ಸಬ್ಸ್ಟೆನ್ಸ್ ಇಟ್ಕೊಂಡು ನೋಡಿ. ಆಲ್ ಅಗ್ರಿಮೆಂಟ್ಸು ಜಿನೇನ್ ಇರಲ್ಲ. ಇದು ಲೋನ್ ಮುಖವಾಡ, ಹೈರ್ ಪರ್ಚೇಸ್ ಮುಖವಾಡ ಹಾಕ್ಕೊಂಡು ಲೋನ್ ದಂಧೆ ಮಾಡ್ತಿದ್ದಾರೆ. ಇದು ಇಲ್ಲಿಗಲ್ಲು, ಇದು ಕರ್ನಾಟಕ ಮನಿ ಲೆಂಡರ್ಸ್ ಆ್ಯಕ್ಟಲ್ಲಿ ಬರ್ತದೆ ಅಂತ ಹೇಳ್ಬಿಟ್ಟು ನೋಡಿ. ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಎಕ್ಸಿಕ್ಯೂಟೆಡ್ ಬೈ ಆರ್ ಲೋನ್ಸ್ ರಿಕವರಬಲ್ ವಿತ್ ಇಂಟ್ರೆಸ್ಟ್. ಲೋನ್ ಅಂದಾಗ ಮನಿ ಲೆಂಡರ್ಸಲ್ಲಿ ಬರ್ತಾರೆ, ಓಕೆನಾ? ಇಲ್ಲ RBIಯಲ್ಲಿ ಬರ್ತಾರೆ. ಇವ್ರು ಎಲ್ಲೂ ಲೈಸೆನ್ಸ್ ಇಲ್ದಿರಾ ನೋಡಿ. ಮಂಜುನಾಥ ಫೈನಾನ್ಸ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಸೋ ಕಾಲ್ಡ್ ಹೈರ್ ಪರ್ಚೇಸ್ ವಾಸ್ ಅಡ್ವಾನ್ಸ್ ಆಫ್ ಮನಿ, ರಿಕವರಿ ವಿತೌಟ್ ಲೈಸೆನ್ಸ್ ಈಸ್ ಇಲ್ಲಿಗಲ್. ಯಾವಾಗ ಆಗಿರೋದು? 2012ಅಲ್ಲಿ. ಆ್ಯಂಡ್ ದ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ವಾಸ್ ಅಫೆಂಡ್, ಅಂದರೆ ಪೊಲೀಸ್ ಕೇಸು ಕರೆಕ್ಟ್ ಇದೆ ಅಂತ. ಫರ್ದರ್, ಇನ್ ಕೇಸ್ ಆಫ್ ರವಿ ಫೈನಾನ್ಸ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 2018, ಇಟ್ ವಾಸ್ ಹೆಲ್ಡ್ ದಟ್ ದ ಹಾನರಬಲ್ ಹೈಕೋರ್ಟ್ that retention of RC in finance's name is only security transaction is loan, not true hire purchase. ಅಲ್ಲ, ಹೈರ್ ಪರ್ಚೇಸ್ ಬರಲ್ಲ, ಇದು ಲೋನ್ ಅಂತ ನೋಡಿ. ಕರ್ನಾಟಕ ಹೈರ್ ಪರ್ಚೇಸ್ ಅಸೋಸಿಯೇಷನ್ ಟ್ರಾನ್ಸ್ಪೋರ್ಟ್ ಕಮಿಷನರ್, ಇಟ್ ಈಸ್ ಫಾರ್ ದ, ನೋಡಿ ಏನು ಹೇಳ್ತದೆ ಕೋರ್ಟ್, ಕರ್ನಾಟಕ ಹೈಕೋರ್ಟ್, ಇಟ್ ಈಸ್ ಫಾರ್ ದ ಗೌರ್ಮೆಂಟ್ ಟು ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಐದರ್ ಅಂಡರ್ ದ ಕರ್ನಾಟಕ ಮನಿ ಲೆಂಡರ್ಸ್ ಆ್ಯಕ್ಟ್. ಹೇಳಿದೆ ಅಲ್ಲ ಕೋರ್ಟು, ಕರ್ನಾಟಕ ಮನಿ ಲೆಂಡರ್ಸ್ ಇಂಥವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ. ಎಲ್ಲಿ ತೊಗೊತಾ ಇದೆ ಕ್ರಮ? ಎಲ್ಲಿ ತೊಗೊತಾ ಇದ್ದಾರೆ ನಮ್ಮ ಆಫೀಸರ್ಸು? ಗೊತ್ತಿಲ್ವಾ? ಈಗ ನಾವು ದೂರು ಕೊಟ್ಟಿದ್ದೀವಿ ರೀ, ನೇರವಾಗಿ ಹೇಳ್ತಾ ಇದ್ದೀವಿ. 15-20 days ಟೈಮ್ ಇರ್ತದೆ ನಿಮಗೆ. ಐ ಹ್ಯಾವ್ ಡಿಸ್ಕಸ್ ದಿಸ್ ಇಶ್ಯೂ ದ ಲೋಕಾಯುಕ್ತ SP, ನಮ್ಮ ಕೋಲಾರ್ಗೂ ಚಿಕ್ಕಬಳ್ಳಾಪುರ್ಗೂ ಆ್ಯಂಟೋನಿ ಸಾಹೇಬ್ರ SP. ಐ ಹ್ಯಾವ್ ಡಿಸ್ಕಸ್ ವಿತ್ ದ DSP. ಮೊನ್ನೆ ಲೋಕಾಯುಕ್ತ ಜಸ್ಟಿಸ್ ಬಂದಾಗೂ ಉಪಲೋಕಾಯುಕ್ತವರು ನಾನು ಹೇಳಿದೆ, ನನ್ನ ಮ್ಯಾಟ್ರು ಅವರು ರೆಫರ್ ಮಾಡಿ ಅಂತ ಹೇಳಿದ್ದಾರೆ. ಈ ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ಜರುಗಿಸಿಲ್ವಾ? ನೀವು ನಿಮ್ಮ ಪವರ್ಸ್ ಇಲ್ಲ ಅಂತ ರೈಟಿಂಗಲ್ಲಿ ಎಂಡಾರ್ಸ್ಮೆಂಟ್ ಕೊಡಬೇಕು ನನಗೆ. ಕೊಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ಡಿಲರೇಷನ್ ಆಫ್ ಡ್ಯೂಟಿ, ಅಬ್ಯೂಸ್ ಆಫ್ ಪವರ್ ಚಾರ್ಜ್ ಮಾಡಿ ನಾವು ಲೋಕಾಯುಕ್ತ ಅಲ್ಲಿ ದೂರು ಕೊಡ್ತೀವಿ. ಇಲ್ಲ ಇದನ್ನು ಯಾರಾದರೂ ಇದು ಲೀಗಲ್ಲು, ವೆಹಿಕಲ್ ಫೈನಾನ್ಸು ಕೊಡೋದು, ಲೋನ್ ಕೊಡೋದು ಲೀಗಲ್ ಅಂತ ಸಮರ್ಸ್ಕೊಳ್ತೀರಾ, ಅದಕ್ಕೆ ಸ್ಪಷ್ಟವಾದ ಗ್ರೌಂಡ್ಸ್ ಕೊಡಬೇಕು ಎಂಡಾರ್ಸ್ಮೆಂಟಲ್ಲಿ. ಇಲ್ಲ ನೀವು ಈ ಕೋರ್ಟ್ ಕಾನೂನನ್ನ ಉಲ್ಲಂಘನೆ ಮಾಡೋಂಗಿರ್ತದೆ. ನಿಮಗೆ ಇದು ಲೀಗಲ್ ಅಂತ ಸಮರ್ಸ್ಕೊಳ್ಳೋಕ್ಕೆ ಧೈರ್ಯ ಇದ್ದರೆ ಕೊಡಿ, ನಿಮ್ಮ ಗ್ರೌಂಡ್ಸ್ ಹಾಕಿ ಕೊಡಿ. ನಾನು ಮತ್ತೆ ಕಂಟೆಂಟ್ ಮೂವ್ ಮಾಡ್ತೀನಿ. ಇಲ್ಲ ಆ್ಯಕ್ಷನ್ ತಗೊಳ್ಳಿ. ಏನೋ ಸರ್ಕಾರ ನೇಮಿಸಿರೋದೇ ನಿಮಗೆ ಇಂಥ ಕೆಲಸ ಮಾಡೋಕ್ಕೆ, ಅರ್ಥ ಆಗ್ತಾಯಿದೆ? ಬಡವ್ರ ಪರವಾಗಿ ಕೆಲಸ ಮಾಡೋಕ್ಕೆ ಗೊತ್ತಿಲ್ಲ ಸರ್.
ಈ 2 DRಗೂ ಕರ್ನಾಟಕ ಮನಿ ಲೆಂಡರ್ಸ್ ಆ್ಯಕ್ಟಲ್ಲಿ 1961 ಆ್ಯಕ್ಟ್ ಅಷ್ಟಷ್ಟು ವರ್ಷ ಕ್ಲಾಸ್ 1 ಆಫೀಸರ್ಸು ಸೆಕ್ಷನ್ ಯಾವ ಸೆಕ್ಷನಲ್ಲಿ ಏನಿದೆ ಗೊತ್ತಿಲ್ಲ. ಎಂಥ ಬೇಜವಾಬ್ದಾರಿ ಥರದಿಂದ ಕೆಲಸ ಮಾಡ್ತಿದ್ದೀರಿ. ಬರೀ ಸ್ಯಾಲ್ರಿಗೆ ಕೆಲಸ ಮಾಡ್ತವ್ರ ಇಲ್ಲ ಬಡವ್ರ ಪರವಾಗಿ ಕೆಲಸ ಮಾಡಬೇಕು ಅಂತ ಸರ್ಕಾರ ಹೇಳಿದೆಯಲ್ಲ, ಸರ್ಕಾರದ ಉದ್ದೇಶ ನಿಮ್ಗೆ ಕ್ಲೀನಾಗಿ ಕಾಣಿಸ್ತಾ ಇದೆಯಲ್ಲ, ಮಾಡ್ರಿ ಸರ್. ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ಮೈಕ್ರೋ ಫೈನಾನ್ಸ್ ಲಾಗು ಆಗಿರೋದು, ನೋಟಿಫೈ ಆಗಿರೋದು, ಒಂದು ಕೇಸ್ ಇವತ್ತಿಗೂ ಫೈಲ್ ಆಗಿಲ್ಲ 2 ಜಿಲ್ಲೆಯಲ್ಲಿ. ಅಂದರೆ ಎಂಥ ನಾಚಿಗೇಡ ಸಂಗತಿ. ಏನು ನಡೀತಾ ಇಲ್ವಾ? ಮನಿ ಲೆಂಡಿಂಗ್ ನಡೀತಾ ಇಲ್ವಾ? ಇಲ್ಲಿಗಲ್ ಮನಿ ಲೆಂಡಿಂಗ್ ನಡೀತಾ ಇಲ್ವಾ? ಎಲ್ಲ ನಡೀತಾ ಇದೆ. ಇವರೆಲ್ಲ ಕೈ ಜೋಡಿಸ್ಕೊಂಡು ಕೆಲಸ ಮಾಡೋ ಅಧಿಕಾರಿಗಳು ಇವರು. ನಾನು ಸುಮ್ಮನೆ ತತ್ವ ಇಲ್ಲದೆ ಇನ್ನೇನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ನೋಡಿ, ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು. ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ಸ್ ಯೂಸ್ ಬೈ ಫೈನಾನ್ಸಿಯರ್ಸ್ ಆರ್ ನಥಿಂಗ್ ಬಟ್ ಮನಿ ಲೆಂಡಿಂಗ್ ಟ್ರಾನ್ಸಾಕ್ಷನ್. ಇನ್ನೇನು ಬೇಕು ಸರ್? ಕೋರ್ಟ್ಗಿಂತ ದೊಡ್ಡವ್ರು ಯಾರಾದ್ರೂ ಇದ್ದಾರಾ? ಇದು ಮಾಡಲೇಬೇಕು. ಈಗ ಈ ಸಬ್ ಫೈನಾನ್ಸಿಯರ್ಸ್ ವಿರುದ್ಧ ನಾವು ಆಲ್ರೆಡಿ ಲೀಗಲ್ ನೋಟಿಸಸ್ ಇಶ್ಯೂ ಮಾಡಿದ್ದೀವಿ. ಈಗ RBIಗೂ ಬರೆಯೋ ಪ್ರಸಕ್ತಿ ಬರ್ತದೆ. ಈಗ ಶಾಸಕಾಂಗ ಎಕ್ಸಿಕ್ಯೂಟಿವ್ ಮಾಡಿಲ್ಲ ಅಂದಾಗ ನಾನು ಪತ್ರಕರ್ತರ ಬಂದಿದ್ದೀನಿ. ನೆಕ್ಸ್ಟು ಈ DRಸು, ಈ ಕೋಲಾರ ಚಿಕ್ಕಬಳ್ಳಾಪುರ DRs ಏನು ಮಾಡ್ತಾರೆ, ಪೊಲೀಸವ್ರು ಏನು ಮಾಡ್ತಾರೆ ನೋಡಿಕೊಂಡು ನಾವು ನ್ಯಾಯಾಂಗ ಅಂತ ಹೇಳ್ದಲ್ಲ, 4ನೇ ಸ್ತಂಭ, ಅದಕ್ಕೆ ಹೋಗಬೇಕು ಅನ್ನೋ ಪರಿಸ್ಥಿತಿ ಬಂದೆ. ಅದಕ್ಕೆ ಹೋಗ್ತೀವಿ. ಇದು ಉದ್ಭವ ಆಗುತ್ತೆ. ಅಲ್ಲಿ ನ್ಯಾಯಾಂಗದಲ್ಲಿ ಹೋಗ್ಬಿಟ್ಟು ನಾವು ಹೀಗೆ ನಮ್ಮದು ಪ್ರಸ್ತಾಪ ಮಾಡ್ತೀವಿ. ನೋಡ್ರಿ, ಇದು DRಗಳು ಕೊಟ್ಟಿರೋದು, ಇವ್ರು ಲೈಸೆನ್ಸ್ಗಳು ಪಡೆದಿಲ್ಲ ಇಲ್ಲಿಗಲ್ ಫೈನಾನ್ಸ್ ಅವರು. ನೋಡಿ, ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿಗಲ್ಲು ಇವ್ರು ಲೈಸೆನ್ಸ್ ಇಲ್ದಿರ ಇನ್ಯಾರೋ ಕರ್ನಾಟಕ ಫೈನಾನ್ಸ್ ಅಂತೆ, ಇನ್ಯಾರೋ KK ಫೈನಾನ್ಸ್ ಅಂತೆ, ಯಾರು ಇರಲ್ಲ. ಎಲ್ಲಿಂದ ಬಂದಿದ್ದಾರೆ? ಏನಕ್ಕೆ ಹೆಂಗೆ ದಂಧೆ ಮಾಡ್ತಾರೆ? ಒಂದು ಅಲ್ಲ ರೀ, ಒಂದು ತೊಳ್ಳೋ ಗಾಡಿ ಅಲ್ಲೇ ನಿಮ್ಮ ಪತ್ರಕರ್ತರಿಗೆ ಗೊತ್ತು ಇಟ್ಕೋಬೇಕಂದ್ರೆ ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟಲ್ಲಿ ಒಂದು ಲೈಸೆನ್ಸ್ ಮಾಡಿಸ್ಕೋಬೇಕು. ಏನು ರೀ ಪತ್ರಕರ್ತರೆ? ಮುನ್ಸಿಪಲಲ್ಲಿ ಮಾಡಿಸ್ಕೋಬೇಕಾ? ಟ್ರೇಡ್ ಲೈಸೆನ್ಸ್ ಒಂದು ಯಾವುದು ಇಲ್ಲ ರೀ. ಸೀಲ್ ಹಾಕ್ತಾರಲ್ಲ, ಸೀಲ್ಗೆ ನಿಮ್ಗೆ ಏನು ಪವರ್ಸು ಸೀಲ್ ಹಾಕೋಕ್ಕೆ? ಅದನ್ನು ಮತ್ತೆ RTO ಕೊಡ್ತೀರಲ್ಲ, ಏನೋ ಬಡೆ ಇದು. ನೀವು ಲಾರ್ಡ್ ಗವರ್ನರ್ಸ್ ಇದ್ದಂಗೆ RTO ಕೊಟ್ಟರೆ ಅವರು RTO ಅವರು ಸೀಲ್ ಹೊಡೆದು ಕೊಡ್ತಾರಲ್ಲ. ನಾಚಿಕೆ ಆಗಿ ಇಂಥ ಫೈನಾನ್ಸ್ಗಳು ನಡೀತಾ ಇದ್ರು ನೀವು ಸುಮ್ಮನೆ ಕೂತ್ಕೊಂತೀರಲ್ಲ. ಅದು ಈ DRಸು ಇಲಾಖೆಯವರು